ಕೇಳು ಬಡತನದೊಳಗಾನೆ ದೊರೆತನ ಬಲವಕ್ಕೂ ಬಡತನದೊಳಗಾನೆ ದೊರೆತನ ಬಲವಕ್ಕೂ ಮರಣ ಕಾಲದಲ್ಲಿ ಬಡತನದೊಳಗಾನೆ ದೊರೆತರೆ ಬಲವಕ್ಕೂ ಮರಣ ಕಾಲದಲ್ಲಿ ಅರಸುತನವು ಸಿಗಲೇನು ಪ್ರಯೋಜನ ಅರಸುತನವು ಸಿಗಲೇನು ಪ್ರಯೋಜನ ಉರಿ ಬಿಸಿಲುಳು ಕಾಯ್ದು ಬಸವಳಿದಿಗೆವು ಉರಿ ಬಿಸಿಲುಳು ಕಾಯ್ದು ಬಸವಳಿದಿಗೆವು ಬಸವಳಿದಿಗೆವು ಉರಿ ಬಿಸಿಲುಳು ಕಾಯ್ದು ಬಸವಳಿದಿಗೆವು ಅರಸುತನವು ಸಿಗಲೇನು ಪ್ರಯೋಜನ ಉರಿ ಬಿಸಿಲುಳು ಕಾಯ್ದು ಬಸವಳಿದಿಗೆವು ಉರಿ ಬಿಸಿಲುಳು ಕಾಯ್ದು ಬಸವಳಿದಿಗೆವು ಧರಣಿ ಪಾಲಕ ಕೇಳೋ ಮಹಾರಾಜ, ನಮ್ಮ ನರ್ತನವನ್ನು ಗಾಯನವನ್ನು ನೋಡಿದ ಕೇಳಿದ ನೀವು ನಮಗೆ ಬಹುಮಾನವನ್ನು ನೀಡುವುದಕ್ಕೆ ಮುಂದಾಗಿದ್ದೀರಿ. ಬೆಳ್ಳಿ ಮಿಶ್ರಿತ ಗಜ್ಜೆ, ಮಣಿಹಾರ, ನೀವು ಕೊಟ್ಟ ವಸ್ತುವಿನ ಮೌಲ್ಯ ಕಡಿಮೆ ಆಯ್ತು ಎನ್ನುವ ಕಾರಣಕ್ಕಾಗಿ ಅದನ್ನು ನಾವು ತಿರಸ್ಕರಿಸಿದ್ದಲ್ಲ. ಮತ್ತೆ ನೀವು ಕೊಟ್ಟ ವಸ್ತುವಿನ ಮೌಲ್ಯ ಹೆಚ್ಚೇ ಇರಬಹುದು, ಆದರೆ ಅದನ್ನ ಪಡೆದಂತ ನಮಗೆ ಅದೆಷ್ಟು ಪ್ರಯೋಜನಕಾರಿ ಎಂಬುದು ಬೇಡವಾ? ಅಂದ್ರೆ ಮಣಿಹಾರ ನೂಪುರ ಕಲಾವಿದರಿಗೆ ಪ್ರಯೋಜನಕಾರಿ ಅಲ್ವಾ? ಪ್ರಯೋಜನಕ್ಕೆ ಬರ್ತದೆ, ಹೌದು. ಮತ್ತೆ ಆದ್ರೆ ನಮಗೆ ಈಗ ಬೇಡ ಅಂತ ಹೇಳುವುದು, ಬೇಡ ಅಂತ ಹೇಳುವುದು. ಬೇಡ ಅಂತ ಹೇಳಿದ್ರು ಸರಿ. ಈಗ ನಿಮಗೆ ಬೇಡ, ಹಾಗೆ ಹೌದು, ಪ್ರಯೋಜನ ಇಲ್ಲ ಅಂತ ಇಲ್ಲ ಅಂತಲ್ಲ. ಅಂದ್ರೆ ಅದಕ್ಕೆ ಒಂದೆರಡು ಉದಾಹರಣೆಯನ್ನು ಕೊಡ್ತೇವೆ ನಾವು. ಯಾವುದಕ್ಕೆ ಪ್ರಯೋಜನ ಉಂಟು ಹೇಳುವುದಕ್ಕೋ ಪ್ರಯೋಜನ ಇಲ್ಲ ಹೇಳುದು. ಅಂದ್ರೆ ನಾವು ಕೊಟ್ಟ ವಸ್ತು ನಿಮಗೆ ಹೇಗಾಗ್ತದೆ ಅಂತ. ಹೌದೌದು, ಹೇಗಾಗ್ತದೆ? ಪಾಪ ಮಾತಾಡುದು ಸ್ವಲ್ಪ ಕಡಿಮೆ ಅಲ್ಲ, ಗಾಯನ ನರ್ತದಾಗಿಲ್ಲ. ಪ್ರಯೋಜನ ಇಲ್ಲ ಅಂತಲ್ಲ ಅಂತ ಹೇಳಂತಲ್ಲ, ಹೇಳಿದ ಅಲ್ವಾ? ಈಗ ನೀನು ಉದಾಹರಣೆ ಕೊಡು ಯಾವುದಕ್ಕೆ? ಇದಕ್ಕೆ ಹೇಳು. ಒಬ್ಬ ಕಡು ಬಡವನಿಗೆ ಒಂದು ರಾಜ್ಯದ ಪಟ್ಟ ಅಂತ ಕೊಟ್ರೆ, ಕೊಡು ಬಡವನಿಗೆ ಪಟ್ಟ ಅಥವಾ ಒಂದು ಆನೆಯನ್ನು ತಂದು ಕೊಟ್ರೆ, ಅಂದ್ರೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಹೋದ ಒಬ್ಬ ಕೊಡು ಬಡವನಿಗೆ ತಗೋ ಸಾಕು ಅಂತ ಆನೆ ಒಡೆಯ ಕೊಡಲೇಬಾರ್ದು. ಯಾಕೆ ಕೇಳಿದ್ರೆ ಮೊದಲು ಆ ಬಡವ ಸಾಯ್ತಾನೆ, ಆಮೇಲೆ ಆನೆಯೂ ಸಾಯ್ತಾನೆ. ಕೊಟ್ಟೇನು ಅದು ಪ್ರಯೋಜನವೇ ಇಲ್ಲ. ಬಡವನಿಗೆ ಆನೆ ಕೊಟ್ಟ ಪ್ರಯೋಜನ ಇಲ್ಲ. ಅಂದ್ರೆ ಹಾಗೆ ಈ ಉದಾಹರಣೆ ಸರಿ ಉಂಟು, ಮುಂದೆ ಹೇಳು. ಇನ್ನು ಬಾಯಾರಿ ಬಂದಿರುವಂತ ವ್ಯಕ್ತಿಗೆ ಬಿಸಿ ತುಪ್ಪವನ್ನ ಕೊಟ್ರೆ, ಕೊಡಬಾರ್ದು. ಎಂತ ಬಾಲ ಸುಟ್ಟು ಬೆಕ್ಕನ ಮಾಡ್ತೀನಿ. ಒಡೆಯ ಕೊಡಬಾರ್ದು. ಅವಳು ಹೇಳಿದ ಮರುಕ್ಷಣವೇ ನಾನು ಈಗ ಯೋಚಿಸಿದಾಗ ಅಬ್ಬೋ ಎಷ್ಟು ಕಷ್ಟ ಆಗಬಹುದಂತ ಹೀಗೆ ಹಾಗೆ ಆ ಭಾವಕ್ಕೆ ಹೋದಾಗ ಸ್ವಾನುಭವಕ್ಕೆ ತಂದುಕೊಂಡೆ. ಹೌದು ಹೌದು ಒಡೆಯ, ಬಾಯಾರಿ ಬಂದವನಿಗೆ ತಣ್ಣೀರನ್ನ ಕೊಡುವ ಬದಲು ಬಿಸಿ ತುಪ್ಪ ಕೊಟ್ಟೇವೆ ಅಂತಾದ್ರೆ ಪಕ್ಕನೆ ಅವ ಕುಡಿದು ಬಿಟ್ರೆ ಅಯ್ಯೋ ಗಂಟಲು ಸುಟ್ಟು ಹೋಗಿ ಆಮೇಲೆ ತಣ್ಣೀರು ಕೊಟ್ಟರು ಕುಡಿಲಿಕ್ಕೆ ಆಗುದು. ಹೌದೌದು, ಈ ಉದಾಹರಣೆ ಸರಿ ಉಂಟು. ಹೌದೌದು, ಆಮೇಲೆ ಹೇಳಿ ಯಾವುದಕ್ಕೆ ಅಂತ. ಈಗಲೂ ಇದೊಂದು ಗಳಿಗೆಲ್ಲ ಸಾಯುವಂತ ಒಬ್ಬ ವಯೋವೃದ್ಧನಿಗೆ ಒಂದು ರಾಜ್ಯದ ಪಟ್ಟ ಅಂತ ಕೊಟ್ರೆ,
ಕೊಡ್ಲೇಬಾರದು. ಯಾಕೆ? ಸಾಯುವ ಸ್ಥಿತಿಯಲ್ಲಿದ್ದಂತ ಒಬ್ಬ ಮುದುಕನಿಗೆ ಪಟ್ಟ ಏರು ಅಂತ ಹೇಳಿ ನಾವು ಪಟ್ಟ ಏರುವ ಮೊದಲೇ ಚಟ್ಟ ಏರಿ ಹೋಗುದು. ಹೌದೇ ಮತ್ತೆ ಇದು ಯಾವುದು ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಆಯ್ತು. ಹಾ, ಇದು ಈ ಉದಾಹರಣೆ ಸರಿ ಉಂಟು. ಅಯ್ಯೋ, ನಾವು ಕೊಟ್ಟಿದ್ದಕ್ಕೂ ಅದಕ್ಕೂ ಏನ್ ಸಂಬಂಧ? ನೀವು ಹಾಗೆ ಹೇಳೋದಕ್ಕೆ ಕಾರಣ ಏನು? ನೀವು ಕೊಟ್ಟಿದ್ದು ಪ್ರಯೋಜನಕ್ಕೆ ಬರ್ತದೆ, ಹಾ. ಆದ್ರೆ ನಮಗೆ ಸದ್ಯಕ್ಕೆ ಅದು ಪ್ರಯೋಜನ ಇಲ್ಲ ಅಂತ. ಈಗ ನಮಗೆ ಅವಶ್ಯ- ಬೇಕಾದದ್ದು ಬೇರೆ ಉಂಟು ಅಂತ ಹೇಳು. ಓ, ನಿಮಗೆ ಬೇರೆ ಉಂಟು ಅಂತ ಹೇಳುವುದಕ್ಕೆ ಇದು ಪ್ರಯೋಜನಕ್ಕಿಲ್ಲ ಅಂತ ಹೇಳುದು. ಸರಿ, ಈಗ ಇದು ಬೇಡ. ಸರಿ, ಬೇರೆ ಏನ್ ಬೇಕು? ದೊರೆಯುಳುದಾನೆ ಎಂಬುದ ಕೇಳಿ ಬಂದವು, ದೊರೆಯುಳು ದಾನಿ ಎಂಬುದ ಕೇಳಿ ಬಂದವು, ದೊರೆಯುಳು ದಾನಿ ಎಂಬುದ ಕೇಳಿ ಬಂದವು, ಕರುಣಿಸು ಮುದ್ದಿನ ಅತ್ತಿಗೆ ಯಮಗೆ, ಕರುಣಿಸು ಮುದ್ದಿನ ಅತ್ತಿಗೆ ಯಮಗೆ, ಕರುಣಿಸು ಮುದ್ದಿನ ಅತ್ತಿಗೆ ಯಮಗೆ. ಅಂದ್ರೆ ನಾವು ಮೊದಲು ಹೀಗಿರ್ಲಿಲ್ಲ. ಅಂದ್ರೆ ಕೈಕಾಲ ಇರ್ಲಿಲ್ವಾ? ಮೊದಲು ನಾವು ಹೀಗಿರ್ಲಿಲ್ಲ, ಹೀಗೆ ಮಾಡಿದ್ಯಲ್ಲ, ಕೈಕಾಲ ಎರಡು ಇರ್ಲಿಲ್ಲ. ಮತ್ತೆ ಆಮೇಲೆ ಹೇಗೆ ಬರ್ತದೆ ಕೈ ಕಾಲು? ನಮಗೇನು ಗೊತ್ತಪ್ಪ, ನೀವು ಹುಟ್ಟಿ ಬೆಳೆದದ್ದು. ಹಾಗಲ್ಲ ಹೇಳಿ. ನಾವೆಲ್ಲ ಹುಟ್ಟುವಾಗಲೇ ಕೈ ಕಣ್ಣು ಕಾಲು ಅದು ಸರಿ ಇದ್ದ. ಅದೆಲ್ಲವೂ ಸರಿ ಇತ್ತು ನಮ್ಗೆ. ನಾವು ಹುಟ್ಟುವಾಗ ಹೀಗಿರ್ಲಿಲ್ಲ. ಹೀಗಿರ್ಲಿಲ್ಲ ಅಂತ ಹೀಗಿರ್ಲಿಲ್ಲ ಅಂದ್ರೆ ಬಣ್ಣ ಹೀಗಿರ್ಲಿಲ್ಲ ಅಂತ ಹೇಳಿದ್ದು. ಬಣ್ಣ ಹೀಗಲ್ಲವಾಗಿತ್ತು. ಓ, ಬಣ್ಣ ಹೀಗಿರ್ಲಿಲ್ಲ, ಮತ್ತೆ ಹೇಗಿದ್ರಿ? ಅಯ್ಯೋ, ನಮ್ ಬಣ್ಣ ಅಂತ ಹೇಳಿದ್ರೆ ಏ, ಬಣ್ಣ. ಸುಬ್ಬಣ್ಣ. ಅದಲ್ಲ ಅಂದ್ರೆ ಒಳ್ಳೆಯ ಬಣ್ಣ, ಬಿಳಿದಾದ ಬಣ್ಣ. ಓ, ಬಿಳಿ ಇದ್ರಿ. ಇಳ್ಳಗಿದ್ದೆವು ನಾವು. ಇದು ಬಿಳಿ ಇದ್ದವರು ಈಗ ಕಪ್ಪಾಗಿದ್ದೀರಲ್ಲ. ಈಗ ನೀವು ಬಿಳಿ ಇದ್ದವರು, ನಿಮ್ಮ ಅಮ್ಮ, ನಿಮ್ಮ ಅಜ್ಜಿ, ಅದೆಲ್ಲ ಯಾಕೆ ನಿನಗೆ? ಯಾಕೆ ಕೇಳಿದ್ರೆ ಪರಂಪರಾಗತವಾಗಿ ನೀವು ಬಿಳಿಯಾಗಿ ಹುಟ್ಟಿದವರು, ಈಗ ಕಪ್ಪಾಗುವರೆ ಕಾರಣ ಅಂತ ಬೇಕಲ್ಲ. ಕಾರಣ ಉಂಟು. ಮೊದಲು ಬೆಳಗಿದ್ದದ್ದು ಕಪ್ಪಾದದ್ದು ಹೇಗೆ? ಹೇಗೆ ಅದು? ನಾವು ಕಲಾವಿದ್ರಲ್ವಾ, ಊರು ಅಂದ್ರೆ ಅದರ ಬಗ್ಗೆ ಅನುಮಾನವೇ. ಕಲಾವಿದರು ಹೌದೇ, ಪ್ರದರ್ಶನ ಕೊಡುವಂತಹ ಸಂದರ್ಭದಲ್ಲಿ ಊರಿಂದ ಊರಿಗೆ ಹೋಗಬೇಕಾ ಬೇಡವಾ? ಮತ್ತು ಕಲಾವಿದರಾದವರು ಮನೆ ಅಂಗಳದಲ್ಲಿ ತಕ್ಕುವಂತ ದಿಕ್ಕು ತಗ್ಗ ಮಾಡಿದ್ರೆ ಯಾರು ಬರ್ಲಿಕ್ಕೆ ಪ್ರಯೋಜನ ಇಲ್ಲ. ಯಾರು ಎಲ್ಲಿ ನೋಡ್ತಾರೆ ಅಂತ ಪ್ರಚಾರ ಮಾಡಿ ಅಲ್ಲಿ ಹೋಗಿ ನರ್ತನೋ ಗಾಯನೋ ಮಾಡಿ ಹೌದು. ಬರ್ತಾರೆ ಅವ್ರು. ಹಾಗೆ ತಿರುಗಾಟ ಮಾಡುವಾಗ ಬಿಸಿಲಿನ ಜಳಕ್ಕೆ ನಮ್ಮ ಮುಖ ಎಲ್ಲ ಮೈ ಎಲ್ಲ ಕಪ್ಪಾದದ್ದು. ಆ ಬಿಸಿಲಿನ ಜಳ ಬಿಸಿಲು, ಅದಕ್ಕಾಗಿ ನಿಮಗೀಗ ನಮಗ್ ತಂಪು ಬೇಕು, ತಂಪಾಗ್ಬೇಕು. ಹೇಳಿ ಹೇಳಿ. ಸ್ವಲ್ಪ ಮುಂದೆ ಬನ್ನಿ, ಸ್ವಲ್ಪ ದೂರ ನಿಲ್ಲಿ. ತಾವು ತಿರುಗಾಟ ಮಾಡುವಾಗ ಊರಿಂದ ಇನ್ನೊಂದು ಊರಿಗೆ ಎಲ್ಲಾದ್ರೂ ಅಡಿಕೆ ತೋಟ ನೋಡಿದ್ದೀರಾ? ನೋಡಿದ್ದೆ. ನೋಡಿದ್ದೀರಾ? ಆ ಅಡಿಕೆ ತೋಟದಲ್ಲಿ ಅಡಿಕೆ ಮರದ ತಲೆಯಲ್ಲಿ ಒಂದು ಹಾಳೆ ಎನ್ನುವುದಿರ್ತದೆ, ಅದು ಹಣ್ಣಾಗಿ ಕೆಳಗೆ ಬೀಳ್ತದೆ. ಎಲ್ಲಾದ್ರೂ ಕಂಡಿದ್ದೀರಾ? ನೋಡಿದ್ದೇವೆ. ನೋಡಿದ್ದೀರಾ? ನಾಳೆಯ ದಿನ ತಿರುಗಾಟಕ್ಕೆ ಹೋಗುವಾಗ ಹಾಗೆ ಕೆಳಗೆ ಬಿದ್ದ ಹಾಳೆ ಎಲ್ಲಾದ್ರೂ ಕಂಡ್ರೆ ಅದನ್ನು ಎತ್ತಿ ತಂದು ಬುಡ ತುದಿ ಎರಡನ್ನು ಕತ್ತರಿಸಿ ದಾರದಿಂದ ಕಟ್ಟಿ ತಲೆ ಮೇಲೆ ಇಟ್ಕೊಳ್ಳಿ, ತಂಪಾಗ್ತಿರ್ತದೆ. ಬಿಸಿಲಿಗೆ ಇನ್ನು ಬಿಸಿಯಾಗುವುದಿಲ್ವಾ, ಕಾವೇರುವುದಿಲ್ವಾ? ಅಲ್ಲವಾ? ಆದ್ರೂ ಆಗಾಗ ಕಾವೇರಿ ಸಮಸ್ಯೆ ಬರ್ತದ, ತಲೆ ಬಿಸಿ ಮಾಡ್ಕೊಳ್ಬೇಕು. ಅದನ್ನು ತೆಗೀರಿ, ಒಂದಿಷ್ಟು ಹರಳೆಣ್ಣೆಯನ್ನು ಹಾಕಿ ಅದನ್ನು ತಲೆ ಮೇಲೆ ಇಟ್ಕೊಳ್ಳಿ, ತಲೆಯಿಂದ ಕಾಲಿನವರೆಗೂ ತಂಪಾಗಿ. ಅಲ್ಲ, ಇದು ಎಷ್ಟು ದಿನ ಬರ್ತದೆ? ಎಷ್ಟು ದಿನ 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 ಎಣ್ಣೆ ಹಾಕ್ತಾ ಇರ್ಬೇಕು, ಎಷ್ಟು ದಿನ ಆದ್ರೂ ಬರ್ತದೆ. ಕೆಲವರೆಲ್ಲ ಎಣ್ಣೆ ಹಾಕಿ ಓಡಾಡುವವ್ರು ನೋಡ್ಬೇಕು, ತಂಪಾಗೆ ಇರ್ತಾರೆ ಅವ್ರು. ಹೌದಾ? ಅದಲ್ಲ, ನಮಗೆ ಶಾಶ್ವತವಾದಂತ ತಂಪು ಬೇಕು. ಶಾಶ್ವತವಾಗಿ ತಂಪು ಬೇಕು ನಮ್ಗೆ. ಹೌದಾ? ಒಂದ್ ಕೆಲಸ ಮಾಡ್ತೀರಾ? ನೀವ್ ಇಬ್ರು ಇಷ್ಟು ದೊಡ್ಡ ಕಲ್ಲನ್ನು ಕುತ್ತಿಗೆ ಕಟ್ಕೊಂಡು ಹೊಳಿ ಹಾರಿ. ಕಲಾವಿದ್ರು ಹೇಳುವ ಮಾತು ಶಾಶ್ವತ ತಂಪು ಅಂದ್ರೆ ಮತ್ತೆ ಅಂದ್ರೆ ಬೇರೆ ಏನೋ ಒಂದು ಧೋರಣೆ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಕೇಳಿ, ಬೇಕಾದನ್ನು ಕೇಳಿ ಕೊಡ್ತೇವೆ. ಮಹಾರಾಜ, ಹಾ. ನಿಮ್ಮ ಬಗ್ಗೆ ನಾವು ಕೇಳಿ ತಿಳಿದುಕೊಂಡಿದ್ದೇವೆ. ಕೊಡುಗೈ ದಾನಿ ಅಂತ ನೀವು ಕೇಳಿದ್ದನ್ನ ಕೊಡುವವರು. ಹಾಗಾಗಿ ನಮ್ಮ ಅಪೇಕ್ಷೆ ಒಂದೇ, ಅದು ನೆತ್ತಿಯ ಮೇಲೆ ರಾರಾಜಿಸುವಂತಹ ಆ ಶ್ವೇತ ಛತ್ರವನ್ನ ನಮಗೆ ಕೊಡಿ. ಚಿತ್ತೈಸೀರಿನ ಗುಲಾಬಿಗೆ ರಾಯರ್ಗಿ, ಚಿತ್ತೈಸೀರಿನ ಗುಲಾಬಿಗೆ ರಾಯರ್ಗಿ, ಮುತುಮಣಿಯ ಶ್ವೇತ ಛತ್ರವಿಲ್ಲದೊಡೆ, ಮುತುಮಣಿಯ ಶ್ವೇತ ಛತ್ರವಿಲ್ಲದೊಡೆ, ಪೃಥ್ವಿ ಪದ
ಶ್ವೇತ ಛತ್ರ. ಅದೇನು ಬಿಸಿಲು ಮನೆಗೆ ಹಿಡಿಯುವ ಕರಿಗೊಡೆ ಅಲ್ಲ. ಬೆಳ್ಳಿಗೊಡೆ ಅದು. ಆ? ಕರಿಗೊಡೆ ಆದ್ರೆ ಯಾರು ಕೇಳಬಹುದು, ಯಾರಿಗೂ ಕೊಡಬಹುದು. ಯಾರಿಗೂ ಕೊಡ್ಬಹುದು, ದಾಚಾರ ಹೋಯ್ತು ಅಂತ ದಾನ ಮಾಡಬಹುದು. ಶ್ವೇತ ಛತ್ರ ಹಾಗಲ್ಲ. ಪಾರಂಪರಿಕವಾಗಿರುವಂತಹ ಘನತೆ ಗೌರವವನ್ನು ಪ್ರಪಂಚ ಮುಖಕ್ಕೆ ಪ್ರತಿಪಾದಿಸುವ, ಪ್ರತಿನಿಧಿಸುವ ಪ್ರತಿಷ್ಠೆಯ ದ್ಯೋತಕ ಶ್ವೇತ ಛತ್ರ. ಲೋಗರಿಗೆ ಕೊಡಬಾರದ ಅನಿಸತಿ, ವಂಶಗತವಾಗಿ ಬಂದುದರಿಂದ ತಂದೆ. ಪಟ್ಟವ ಕಟ್ಟುವಾಗಲು ಅರ್ಚಿಸಿಕೊಂಬುದಾಗಿ ದೈವವು, ನೆಲದ ತಪ್ಪನ್ನು ಸರಿಯುವುದಾಗಿ ಸಾಗಿಸುವ ತಾಯಿ. ಧುರದೋಳು ಅರಿಗಳನ್ನು ನಡುಗಿಸುವುದಾಗಿ ಚತುರಂಗ ಬಲವೆನಿಸಿತಿ ಛತ್ರ. ಹಾಗಾಗಿ ಇದನ್ನು ಯಾರು ಕೇಳುವುದಿಲ್ಲ, ಕೇಳಿದ್ರೆ ಯಾರಿಗೂ ಕೊಡುವುದಕ್ಕಾಗುವುದೂ ಇಲ್ಲ. ಅದಾಗುವುದಿಲ್ಲ. ಬೇರೆ ಏನಾದ್ರೂ ಬೇಕಾದ್ದನ್ನು ಕೇಳಿ. ಮಹಾರಾಜ ಚಿತ್ತದಲ್ಲ ಬನಾಗಿ ಮನದ ಬೇಸರಿಗೆ ಚಿತ್ತದಲ್ಲ ಬನಾಗಿ ಮನದ ಬೇಸರಿಗೆಯ ಮನದ ಬೇಸರಿಗೆಯ ಉತ್ತರಿಸದೆ ಪಾಪವೆತ್ತು ಭೂಮಿ ಮಹಾರಾಜ, ಏನೋ ಅರಿಯದೆ ಆಡಿಬಿಟ್ಟೆವು ನಾವು, ಕ್ಷಮಿಸಬೇಕು ಎನ್ನುವುದಾಗಿ ಪ್ರಾರ್ಥನೆ ನಿಮ್ಮಲ್ಲಿ. ಹೌದ್ಯಾ? ಮತ್ತೇನು ಬೇಕು ಎನ್ನುವುದಾಗಿ ಕೇಳಿದ್ರಲ್ಲ. ಬೇಕಾದ್ದನ್ನು ಕೇಳಿ. ಯೌವನಸ್ಥರಾಗಿರುವಂತಹ ಹೆಣ್ಣು ಮಕ್ಕಳು ನಾವು. ಹಾ, ನಮ್ಮ ಚಿತ್ತದೊಲ್ಲಭನಾಗಿ ಮನದ ಬೇಸರಿಕೆನ ನೀಗಿ ಹಲ್ಲನ್ನು ಕಳಚಿ ಬಿಟ್ಟೇನು. ಹದಗಟ್ಟ ಮಾತು ಹಲ್ಲನ್ನು ಕಳಚಿತು. ತುಟಿ ಮೀರಿದ ಹಲ್ಲು ಮುಖದ ಸೌಂದರ್ಯವನ್ನ ಕೆಡಿಸುತ್ತದೆ. ನೆನ್ಪಿಟ್ಟುಕೊಳ್ಳಿ. ಸಲುಗೆ ಕೊಟ್ಟ ದುರುಪಯೋಗ ಮಾಡಿಕೊಳ್ತೀರ. ಒಳ್ಳೆ ಕಲಾವಿದರು ಅಂತ ನಾವು ಗೌರವವನ್ನು ಕೊಟ್ರೆ ಅದರ ದುರುಪಯೋಗ ಆಗ್ತಾ ಇದೆ. ನಿಜ. ಇಲ್ವಾ ವನಪಾಲಕ? ನೋಡಿಯ. ಇವರು ಒಳ್ಳೆ ಕಲಾವಿದರು, ಹೌದು, ಹೌದು. ಒಳ್ಳೆ ಮನುಷ್ಯರಲ್ಲ. ಪ್ರತಿಯೊಬ್ಬ ಕಲಾವಿದರು ತಿಳಿದುಕೊಳ್ಳೇಬೇಕಾದಂತಹ ವಿಷಯ ಯಾವುದು ನೋಡಿಯ? ಮೊದಲು ಒಳ್ಳೆ ಮನುಷ್ಯ ಆಗಬೇಕು, ಆಮೇಲೆ ಒಳ್ಳೆ ಕಲಾವಿದ ಆಗಬೇಕು. ಒಳ್ಳೆ ಕಲಾವಿದ ಆಗದೆ ಇದ್ರೆ ಯಾವ ಊರಿಗೂ ನಷ್ಟ ಇಲ್ಲ. ಏನಿಲ್ಲ. ಒಳ್ಳೆ ಮನುಷ್ಯ ಆಗದೆ ಇದ್ರೆ ಅಯ್ಯೋ, ಊರಿಗಲ್ಲ ರಾಷ್ಟ್ರಕ್ಕೆ ನಷ್ಟ. ಹಾಗಾಗಿ ಇವರು ಒಳ್ಳೆ ಕಲಾವಿದರಾದರೂ ಸಂಸ್ಕಾರವಂತರಲ್ಲ. ಇಂಥವರಲ್ಲಿ ಮಾತಾಡಿದ್ರೆ ಏನಾಗ್ತದೆ ಗೊತ್ತಾ? ಏನಾಗ್ತದೆ ನೋಡಿಯ? ನಮ್ಮ ಘನತೆಗೆ ಕುಂದಾಗ್ತದೆ. ಹೌದು. ರೂಢಿಯಲ್ಲಿ ಗಾದೆಯ ಮಾತೇ ಉಂಟಲ್ಲ, ಏನ್ ನೋಡಿಯ? ಅಲ್ಪರ ಸಂಘ ಅಭಿಮಾನ ಭಂಗ. ಆದ್ದರಿಂದ ಈ ಅಲ್ಪರೊಟ್ಟಿಗೆ ನಾವು ನಮ್ಮಂಥವರು ವ್ಯವಹರಿಸುವುದು ಸರಿಯಲ್ಲ. ಈ ಅಲ್ಪರೊಟ್ಟಿಗೆ ಯಾರು ಸರಿ? ಯಾರು ಸರಿ? ನೀನೇ ಸರಿ. ವ್ಯವಸ್ಥೆ ಮಾಡಿ. ಕೆಲವರು ಕಾಲು ಹಾಕಿದ್ರು ಏನೆಲ್ಲ ಆಗ್ತದೆ ನೋಡಿ. ಹಾಳಾದವರು ಯಾರು? ದೂರ್ನಿಲ್ಲೆ. ನಿಮ್ಗೆ ಪ್ರಾಯ ಬಂದು ತಲೆ ಮೇಲೆ ಕುಣಿತದಳ. ಅದು ದೂರ್ನಿಲ್ಲೆ. ನೋಡಿ ಉಳ್ಳೋಡು. ಎಂತ ಮಾತೇಳಿ ಬಿಟ್ಟು ದೊರೆಗಳು. ಎಷ್ಟು ವರ್ಷ ಅವರ ಜೊತೆಯಲ್ಲಿದ್ದು ಅನ್ನ ಊಟ ಮಾಡ್ತಾ ಇದ್ದವನು ನಾನು. ಈವರೆಗೆ ಇಂಥ ಮಾತನ್ನು ಹೇಳಿಸಿಕೊಂಡವಾಗ ದೂತ, ಅಲ್ಪರ ಸಂಘ, ಅಭಿಮಾನ ಭಂಗ. ಇಂಥವರಿಗೆ ನಾನಲ್ಲ ನೀನು ಅಂದ್ರೆ ನಾನು ಅಲ್ಪ ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ. ಗೊತ್ತಾಗುದಲ್ಲ ನಿಮ್ಮ ಇದು ದರಿದ್ರ ಕಾಲು ಸರಿ ಹೇಳಿದ್ದಾರೆ. ಬಾಯಿ ನಿಮ್ಮದು ಅಲ್ಲ. ನಿಮ್ಮ ಪ್ರಾಯಕ್ಕೆ ಮದುವೆ ಆಸೆ ಹುಟ್ಟಿದ್ರೆ ತಪ್ಪಲ್ಲ. ಪ್ರಾಯಕ್ಕೆ ಸರಿಯೇ ಅಂತ ಕೇಳಿದ್ರೆ ನಾವು ಆ ಪ್ರಾಯ ಕಳೆದೇ ಬಂದವರು. ಆದ್ರೆ ಹೆಣ್ಣು ಮಕ್ಕಳಾದ ದೂನಿಲ್ಲ ಯಾರಲ್ಲಿ, ಯಾವಾಗ, ಹೇಗೆ, ಎಷ್ಟೊತ್ತಿಗೆ ಕೇಳಬೇಕು, ಏನನ್ನು ಅಂತ ದೂರ್ನಿಲ್ಲ ಅಂತ ಒಂದು ಕ್ರಮ ಉಂಟು. ಕಿವಿ ಕೇಳಿಸ್ತದೆ ಧ್ವನಿಗಳು. ಪಕ್ಕದಲ್ಲಿ ಮಡದಿ ಇದ್ದ ನಮ್ಮಮ್ಮ. ಪರಿವಾರ ಉಂಟು. ಮನದ ಬೇಸರಿಕೆ ನೀಡಿ. ಅಯ್ಯೋ, ನಿಮ್ಮ
ಸುಟ್ಟ ವಯ್ಯಾರಲ್ಲೇ ನಿಮಗೆ ಊರು ತಿರುಗೋರು ಯಾರ್ಯಾರು ಸಿಕ್ಕಲಿಲ್ವಾ? ದಿನಕ್ಕೊಂದು ಊರು ತಿರುಗ್ತೀರಿ ಅಂತ ಎಲ್ಲರೂ ಊರು ತಿರುಗೋರನ್ನ ಹೀಗಿದ್ದವ್ರು ಹುಟ್ಟೋಬೇಕಾಗಿತ್ತು. ನಿಮ್ಮ ಬಣ್ಣಕ್ಕೆ ನಿಮ್ಮ ಸ್ವಭಾವಕ್ಕೆ ಅಂತ ಬರೆಸ. ಆದರೂ ನಾನು ಮದುವೆ ಮಾಡಿಸ್ತೇನೆ. ದೊರೆಗಳೊಂದು ಹೊಣೆಗಾರಿಕೆ ಕೊಟ್ಟಿದ್ದಾರೆ. ಹೌದೌದು ಮದುವೆ ಮಾಡ್ತೀರಾ? ಹೌದೌದು ಮಾಡಿಸ್ತೇನೆ. ಆಗುದಿಲ್ಲ, ಸ್ವಲ್ಪ ದೂರಿನಲ್ಲಿ ಏನು ಮದುವೆ ಮಾಡ್ತೀರಾ? ನೀವು ಮದುವೆ ಮಾಡಿಸೋ ಮೇಲೆ ಬೀಳುವಾಗುಂಟು. ನಾವು ನಿಮ್ಮನ್ನು ಆಗುದಿಲ್ಲ. ಅಲ್ಲ ನಿಮ್ಮ ಹಾಗೆ ಅಂತ ಕೈಕಾಲು ಹಿಡಿದ್ರು ನಾನು ಆಗುದಿಲ್ಲ. ನಾವು ಆಗುದಿಲ್ಲ. ಯಾಕೆಂದ್ರೆ ಇದ್ದೊಂದು ಹೆಂಡತಿ ನನ್ನ ನಂಬ್ಕೊಂಡಿದ್ದಾಳೆ. ನೀವು ಮನೆಗೆ ಬಂದ್ರೆ ಎಬ್ಬ ಉಡಗೊಳ ಹೋಗಿದಾಗೆ. ಅಲ್ಲ ಮಹಾರಾಜ, ಆದ್ರೆ ಒಂದು ಮಾತು, ನಿಮಗೆ ಮದುವೆ ಮಾಡಿಸ್ಬೇಕು ಅಂತ ನಾನು ಹೇಳ್ದಾಗ ಕೇಳಿದೆ. ಹೌದಾ? ಮಹಾರಾಜ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ಮಹಾರಾಜರೊಟ್ಟಿಗೆ ಆಗ್ಬೇಕು. ಮತ್ತೆ ನಿಮಗೆ ಮದುವೆ ಆಗ್ಬೇಕು ಹೌದಲ್ವಾ? ನೀವು ಬಯಸಿದ ಮಹಾರಾಜ ಒಟ್ಟಿಗೆ ಮಹಾರಾಜರ ಒಟ್ಟಿಗೆ ಮದುವೆ ಮಾಡಿಸ್ತೇನೆ. ನೀವೇ ಬೇಡಿ. ನಿಮ್ಮಂತವರಿಗೆಲ್ಲ ಎಷ್ಟು ಜನರಿಗೆ ಮದುವೆ ಮಾಡಿಸಿದವ ನಾನು. ಯಾರಿಗೆ? ಮಹಾರಾಜರು ಮದುವೆ ಮಾಡಿಸಿದ್ದೇನೆ ಅಂತ. ಹಾಗೆ ಕುಳಿತುಕೊಳ್ಳಿ. ಕುಳಿತುಕೊಂಡು ಮೋಸ ಕಣ್ಣು ಮುಚ್ಚಿ ಮೋಸ ಮಾಡ್ಲಿಕ್ಕೆ ನಾನೇನು ಊರ್ ತಿರುಗುವ ಕಲಾವಿದ್ನ? ಊರ್ ತಿರುగు ಕಲಾವಿದ್ರು ಮೋಸ ಮಾಡೋರು. ಮತ್ತಂತದ್ದು ಇವತ್ತು ಬರ್ತೇನೆ ಇಲ್ಲಿ ಹೇಳಿ ನಾಳೆ ಹೆಚ್ಚಿಗೆ ಯಾರು ಕೊಡ್ತಾರೆ ಅವ್ರ ಮನೆಗೆ ಹೋಗೋಣ. ನೀವಲ್ಲ ಇದೆಲ್ಲ ನನಗೆಲ್ಲ ಕೇಳಿಲ್ಲ. ಯಾರು ಹೇಳು? ಇದೆಲ್ಲ ಬೇಡ ನಿಮ್ಮ ಕಾಲ. ಈಗ ಹೌದಲ್ಲ ನೋಡುದು ನಿಮ್ಮ ಸ್ವಭಾವ ನೋಡು, ಮೈ ಮೇಲೆ ಬೀಳ್ತೀರಿ. ಸ್ವಲ್ಪ ಒಬ್ಬ ಒಳ್ಳೇದಾಗಿದೆ ನಿಮ್ದು ಹೇಳಿ ತಕ ಹೋದ ಸುತ್ತ ಕಣ್ಣು ಕಣ್ಣು ಮುಚ್ಚಲು ಗೊತ್ತುಂಟು, ಓಡೋಗ್ತೀರಿ ನೀವು. ಮಾತು ನಮ್ಮದು. ಹೌದಾ? ದೊರೆಗಳು ಅನ್ನ ತಿಂದವು. ದೊರೆಗಳ ಬಾಯಲ್ಲಿ ಒಂದು ಮಾತು ಬಂದ್ರೆ ಅದನ್ನು ಹೇಗೆ ನಡೆಸ್ತಾರೆ ಅವರನ್ನು ನಾವು ನೋಡಿದೆವು. ಅದರಂತೆ ಮಾತು ಮಾಡುತ್ತೇನೆ. ಹೌದಾ? ಕಣ್ಣು ಮುಚ್ಚಿ ಕೈ ಮುಗಿರಿ. ನೋಡಿ ಗುಡಿ ಉಂಟು, ಗುಡಿಯೊಳಗೆ ದೇವರು ಇದ್ದಾರೆ. ಆದಷ್ಟು ಬೇಗ ಮದುವೆ ಮಾಡಿಸು, ಆದಷ್ಟು ಬೇಗ ಮದುವೆ ಮಾಡಿಸು ಅಂತ ಹೇಳಿ ಬಾಯಿ. ಕಣ್ಣು ಮುಚ್ಚಬೇಕಾ? ಹೌದು, ಕಣ್ಣು ಮುಚ್ಚು. ಎರಡೂ ಕಣ್ಣು ಮುಚ್ಚಿ ಅಂತ ಹೇಳಿದ್ದು ನಾನು. ಎರಡೂ ಕಣ್ಣು ಮುಚ್ಚಿದ್ದೆ. ಮತ್ತೆ ಒಂದು ಓ ಹಾಗಾದ್ರೆ ನಿಮ್ಗೆ ಎರಡೂ ಜನರಿಂದ ಎರಡು ಕಣ್ಣು ಮುಚ್ಚಿದ್ದೀರಲ್ಲ, ಮತ್ತೆ ಆ ಒಂದೊಂದು ಕಣ್ಣು ಬೇಡ ಮತ್ತೆ ಅಂತ ಕಿತ್ತುತ್ತೇನೆ. ಎರಡು ಕಣ್ಣು ಒಬ್ಬೊಬ್ಬರೇ ಎರಡು ಕಣ್ಣು ಮುಚ್ಚುದು. ನಿಮಗೆ ಭಾಷೆ ಬರುದಿಲ್ಲ, ಇಲ್ಲಿ ಕಡ್ಡಿಲ್ಲ. ಬೇಕು ಮದುವೆ ಮಾಡ್ತೇನೆ. ಗಟ್ಟಿಯಾಗಿ ಹೇಳಿ, ದೇವ್ರಿಗೆ ಕೇಳ್ಬೇಕು ನನಗಲ್ಲ. ಆದಷ್ಟು ಬೇಗ ಮದುವೆ ಮಾಡಿಸು. ಮದುವೆ ಮಾಡಿಸ್ತೇನೆ. ಬಂದೆ ಹಾರ ತಂದಿದ್ದೇನೆ, ಹಾರ ತಂದಿದ್ದೇನೆ, ಮದುವೆ ಮಾಡಿಸ್ತೇನೆ. ಏನು ಮಾಡಿದೀಯೋ? ಏನು ತಪ್ಪಾಯ್ತು ನನ್ನಿಂದ? ನನ್ನ ಅನುಮತಿ ಇಲ್ಲದೆ ನನ್ನ ಆಶ್ರಮ ಪ್ರದೇಶವನ್ನು ಪ್ರವೇಶಿಸಿರುವುದು ನಿನ್ನ ಮೊದಲನೆಯ ತಪ್ಪು. ನನ್ನ ಅಪ್ಪಣೆ ಇಲ್ಲದೆ ನಮ್ಮ ಆಶ್ರಮ ಪ್ರದೇಶದಲ್ಲಿ ತಂಗಿರುವುದು ನಿನ್ನ ಎರಡನೆಯ ತಪ್ಪು. ನಿನ್ನಲ್ಲಿಗೆ ಬಂದು ಕುಣಿದು ಹಾಡಿ ನಿನ್ನನ್ನು ಮುದಗೊಳಿಸಿದ ನನ್ನ ಮಕ್ಕಳನ್ನು ಕಳಿಸಿರುವುದು ನಿನ್ನ ಮೂರನೆಯ ತಪ್ಪು. ಯಾಕೆ ಹೀಗೆ ಮಾಡಿದೆ? ತಕ್ಕ ವಸ್ತು ಕೇಳದವರು ಮಿಗು ಶ್ವೇತ ಚಂದ್ರವನ್ನು ಅಕ್ಕರಾದೆಯಿಂದ ಕೇಳಲಿಕ್ಕದಾದೆ. ಪೂಜ್ಯರೇ ದಯವಿಟ್ಟು ಕ್ಷಮಿಸಿ. ಏನು ಬೇಟೆಯಾಡುತ್ತಾ ಮುಂಬರೆದು ಬಂದಾಗ ಬೇಟೆಯಾಡುವ ಅವಸರದಲ್ಲಿ ನಿಮ್ಮ ಆಶ್ರಮ ಭೂಮಿಯನ್ನು ಪ್ರವೇಶ ಮಾಡಿದ್ದೇ ನನಗೆ ಗೊತ್ತಾಗಲಿಲ್ಲ. ಹಾಗಾಗಿಯೇ ವಿಶ್ರಾಂತಿಯನ್ನು ಪಡೆದೆ ನಿಮ್ಮ ಅಪ್ಪಣೆಯನ್ನು ಕೇಳುವುದಕ್ಕೆ ಆಗಲಿಲ್ಲ. ನನ್ನಿಂದ ನಡೆದಿರುವುದು ಪ್ರಮಾದ ಹೌದು, ಅದಕ್ಕಾಗಿ ಕ್ಷಮೆಯನ್ನು ಕೇಳ್ತೇನೆ. ಒಂದೆಡೆ ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ಸಂದರ್ಭ ಇದ್ದಕ್ಕಿದ್ದ ಹಾಗೆ ಹುಡುಗಿಯ ಇರುವರು ಬಂದರು. ಹಾಡುವುದಕ್ಕೆ ನರ್ತನ ಮಾಡುವುದಕ್ಕೆ ತೊಡಗಿದ್ರು. ಕೇಳಿದೆ, ನೋಡಿದೆ, ಮುದಗೊಂಡೆ. ಬೇಕಾದ್ದನ್ನು ಕೇಳಿ ಕೊಡ್ತೇನೆ ಅಂತ ಆಶ್ವಾಸನೆಯನ್ನು ಕೊಟ್ಟೆ. ಆದ್ರೆ ಹುಡುಗಿಯರು ಬೇಕಾದ್ದನ್ನು ಕೇಳಲೇ ಇಲ್ಲ. ಕೇಳಿದರು, ಅವರಿಗೆ ಬೇಡದೇ ಇದ್ದದ್ದನ್ನೇ ಕೇಳಿದರು.
ಬೇಡದೆ ಶ್ವೇತ ಛತ್ರ ಅವ್ರಿಗೆ ಬೇಕು, ಕೇಳಿದ್ರು ಒಂದು ಕೊಡುವುದಕ್ಕೆ ಆಗ್ತದ? ಆಗುವುದಿಲ್ಲ ಅಂತ ಹೇಳಿದಾಗ ನಮ್ಮೀರುವರನ್ನು ಚಿತ್ತದೊಲ್ಲಭನಾಗಿ ಮನದ ಬೇಸರಿಕೆಯನ್ನು ಉತ್ತರಿಸುವುದಕ್ಕೆ ಬೇಕಾಗಿ ಮದುವೆಯಾಗುವಂತ ಹೇಳಿದ್ರು. ಆಗಬಹುದಿತ್ತಲ್ಲ. ಅರ್ಥ ಆಯ್ತು ನನಗೆ. ಆ, ಇವರು ಅಧಮರು ಎಂಬ ಕಾರಣಕ್ಕಾಗಿ ಮದವನ್ನು ಮುರಿದು ಕಳುಹಿಕೊಟ್ಟೆ. ಯಾತಕ್ಕೆ ಕೇಳಿದ ಗಾಯನ ಯಾತಕ್ಕೆ ಕೇಳಿದ ಗಾಯನವನ್ನು ನೀನ್ಯಾತಕ್ಕೆ ಬಯಸಿರುವುದ? ನೀನ್ಯಾತಕ್ಕೆ ಬಯಸಿರುವುದ? ಪ್ರತಿಗೊಬ್ಬಳನೆ ನಿನ್ನ ವಸ್ತುವನ್ಯಾತಕ್ಕೆ ಒಲಿದಿದ್ದೆ? ಅಧಮತ್ವವನ್ನು ಗುರು ಸೀತೆ ಥಳಿಸಿ ಕಳುಹಿಸಿದೆ. ಬಹಳ ಸುಲಭವಾಗಿ ಹೇಳ್ತಾ ಇದ್ದೀಯ. ಹೇ ಹರಿಶ್ಚಂದ್ರ, ಹೆಣ್ಮಕ್ಕಳು ನಿನ್ನ ಕಣ್ಣೆದುರಿಗೆ ಬಂದಾಗ, ಅವರು ಗಾಯನ ನರ್ತನಾದಿಗಳನ್ನು ಮಾಡಿದಾಗ ಅವರ ನರ್ತನವನ್ನು ನಿನ್ನ ಕಣ್ಣು ನೋಡಿತು. ಅಧಮತ್ವ ತಾಗಲಿಲ್ಲವೇ? ಅವರ ಗಾಯನವನ್ನು ನಿನ್ನ ಕಿವಿ ಕೇಳಿಸಿಕೊಂಡಿತು. ಕಿವಿಗೆ ಅಧಮತ್ವ ತಾಗಲಿಲ್ಲವೇ? ಅವರ ತನು ಗಂಧ ನಿನ್ನ ಮೂಗನ್ನು ಸೇರಿತು. ಮೂಗಿಗೆ ಅಧಮತ್ವ ತಾಗಲಿಲ್ಲವೇ? ಹೀಗೆ ನೋಡುವುದಕ್ಕೆ ಆದೀತು, ಕೇಳುವುದಕ್ಕೆ ಆದೀತು, ಮೂಸುವುದಕ್ಕೆ ಆದೀತು, ಮುಟ್ಟುವುದಕ್ಕೆ ಆಗುವುದಿಲ್ಲವೇ? ಗಾನವ ಕೇಳುವುದು ತಕ್ಕ, ಗಾನವ ಕೇಳುವುದು ತಕ್ಕ, ಮಾನವ ನೀಡುವುದು ಜಗದಿ ಜೋಡಿ ಮಾಲಿಂಗೆ ಧರ್ಮಮೋನೆ ವರ್ಯನೆ. ಸ್ವಾಮಿ, ಇದೆಂತ ವಿಚಿತ್ರ ರೀತಿಯ ವಾದವನ್ನು ತಾವು ಮಂಡಿಸ್ತಾ ಇದ್ದೀರಿ. ಹೇಳೋನು ಬೆಂಕಿ ಧಗ ಧಗ ಧಗನೆ ಉರಿಯುವುದನ್ನು ನಾವು ನೋಡ್ತೇವೆ. ಅಂದ ಮಾತ್ರಕ್ಕೆ ಅದು ನಮ್ಮನ್ನು ಸುಡುತ್ತದೆ. ಚಟಿಲ್ ಚಿಟಿಲ್ ಚಿಟಿಲ್ ಎಂದು ಸಿಡಿಯುವುದನ್ನು ನಾವು ಕೇಳ್ತೇವೆ. ಆವಾಗ ಅದು ನಮ್ಮನ್ನು ಸುಡುತ್ತದೆ. ಬೆಂಕಿಯಿಂದ ಹೊರ ಹೊಮ್ಮಬಹುದಾದಂತ ಧೂಮವನ್ನು ನಾವು ಅಗ್ರಾಣಿಸುತ್ತೇವೆ. ಆವಾಗ ಅದು ನಮ್ಮನ್ನು ಸುಡುತ್ತದೆ. ಅಂದ ಮಾತ್ರಕ್ಕೆ ಬೆಂಕಿಯನ್ನು ಸ್ಪರ್ಶ ಮಾಡಿದ್ರು ಸುಡುತ್ತದೋ ಇಲ್ಲವೋ? ಅವರು ಹೊಳತಿಯರು ಸ್ಪರ್ಶಕ್ಕೆ ಅಯೋಗ್ಯರು ಎಂಬ ಕಾರಣಕ್ಕಾಗಿಯೇ ಬಿಟ್ಟೆ. ಹೊಲೆಯರೆನ್ನುವೆ ಬೋರಿ ಬೋರಿ ಹೊಲೆಯರೆನ್ನುವೆ ಬೋರಿ ಬೋರಿ ಹೊಲೆಯರು ಹೊಲೆಯರು ಹೊಲೆಯರು. ಹರಿಶ್ಚಂದ್ರ, ಆ ಹೆಮ್ಮಕ್ಕಳು ನನ್ನ ಮಕ್ಕಳು, ನನ್ನ ಮಕ್ಕಳು ಹೊಲತಿಯರಾಗುವುದು ಹೇಗೋದು? ಗಂಗೆಯೋಳ್ ಪೊಟ್ಟಿದ ಜಲಚರಾದಿಗಳೆಲ್ಲ ಗಂಗೆಯೋಳ್ ಪೊಟ್ಟಿದ ಜಲಚರಾದಿಗಳೆಲ್ಲ ಗಂಗಾ ಸಮಾನ ಪಾವನವೇ ಪೇಳೋ, ಗಂಗಾ ಸಮಾನ ಪಾವನವೇ ಪೇಳನಗಿ ಮುನಿ ಪುಂಗವನೇ ಕೋಪದಿಂದೊಗೆದ ಚಾಂಡಾಲೆಯರ್ ನಿಮ್ಮ ಪರಿ ಹೇಗೆಂದನು. ಮುನಿ ಪುಂಗವನೇ ಕೋಪದಿಂದೊಗೆದ ಚಾಂಡಾಲೆಯರ್ ನಿಮ್ಮ ಪರಿ ಹೇಗೆಂದನು. ಗಂಗಾ ಸದೃಶರಾಗಿ ನುಡಿಯುವುದು, ಗಂಗಾ ಸದೃಶರಾಗಿ ನುಡಿಯುವುದನ್ನಯ ವ್ರತಕ್ಕೆ ಭಂಗ ಬರದಿಹುದೇ. ಎನ್ನಯ ವ್ರತಕ್ಕೆ ಭಂಗ ಬರದಿಹುದೇ. ತರುಣಿಯರನ ವರಿಸಿದರೆ ಅಮಂಗಲವಲ್ಲವೇ? ತರುಣಿಯರನಾವರಿಸಿದರ ಮಂಗಲವಲ್ಲವೇ? ಗೈವನಲ್ಲ ದುಷ್ಕಾರ್ಯವು ಬೇಡದಿರಿ ಕೈ ಮುಗಿವೇನೋ. ಗೈವನಲ್ಲ ದುಷ್ಕಾರ್ಯವು ಬೇಡದಿರಿ ಕೈ ಮುಗಿವೆನು.
ನೀ ಸ್ವಾಮಿ, ಹರಿಶ್ಚಂದ್ರ, ಆಶ್ಚರ್ಯವಾಗ್ತಾ ಇದೆ. ಯಾಕೋ? ಲಲನೆಯರು ಜನಿಸಿರ್ಪರು ಎನ್ನಲಿ ನಿಮ್ಮ ಮಕ್ಕಳೇ ಅವರು. ಹೌದು. ನಾನು ಕೇಳಿದ ಹಾಗೆ ತಿಳಿದ ಹಾಗೆ ಆ, ಹೆಣ್ಣು ಮಕ್ಕಳನ್ನು ತಾವು ಹೊಂದಿದವರಲ್ಲ. ಹ್ಮ್ ಹಾಗಾದ್ರೆ ನಿಮ್ಮ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಲ್ಲ, ನಿಮ್ಮ ತಪಶಕ್ತಿಯಿಂದಾಗಿ ಸೃಷ್ಟಿಗೊಂಡ ಮಕ್ಕಳು. ಆ, ಅವರನ್ನು ನಿಮ್ಮ ಮಕ್ಕಳು ಎಂಬ ಕಾರಣಕ್ಕಾಗಿ ನಾನು ಮದುವೆ ಆಗಬೇಕು. ಇಲ್ಲ ಸ್ವಾಮಿ, ನಿಮ್ಮಷ್ಟು ಪಾವನರವರಲ್ಲ. ಜಗದ ಜನರ ಪಾಪದ ಲೇಪವನ್ನ ತೊಳೆಯುವಂತಹ ಪರಮ ಪಾವನೆ ಪುನೀತೆ ಆ, ಗಂಗಾ ಭವಾನಿ, ಆ ಭಾಗೀರಥಿ ಪರಮ ಪಾವನೆ ಎನ್ನುವುದು ನಿರ್ವಿವಾದದ ಸಂಗತಿ. ಇಡೀ ಪ್ರಪಂಚ ಒಪ್ಪುತ್ತಾ ಇದೆ. ಆದರೆ ಅದೇ ಗಂಗೆಯಲ್ಲಿ ಹುಟ್ಟಿರುವಂತಹ ಜಲಚರಾದಿಗಳು, ಮೀನು, ಕಪ್ಪೆ, ಮೊಸಳೆ ಇತ್ಯಾದಿ ಪ್ರಾಣಿಗಳು ಗಂಗೆಯಷ್ಟೇ ಪಾವನ ಹೇಳಿದ್ರೆ ಯಾರಾದ್ರೂ ಒಪ್ಪುವುದಕ್ಕೆ ಸಾಧ್ಯವೇ ಹೇಳಿ? ಕೋಪದಿಂದೊಗೆದ ಚಂಡಾಲೆಯರಿವರು, ನಿಮ್ಮ ಕೋಪಾಂತರಿಕ್ತ ಸ್ಥಿತಿಯಲ್ಲಿ ಸೃಷ್ಟಿಗೊಂಡವರು ಅವರು. ಆದ್ದರಿಂದಲೇ ಅವರನ್ನು ನಾನು ಬಾರಿ ಬಾರಿಗೂ ಹೊಲೆಯರು ಹೊಲತಿಯರು ಅಂತ ಹೇಳ್ತಾ ಇದ್ದೇನೆ ಸ್ವಾಮಿ. ಅದು ಜಾತಿ ವಾಚಕ ಅಲ್ಲ. ಇಡೀ ಪ್ರಪಂಚಕ್ಕೆ ತಮ್ಮಂತ ಪ್ರಾಜ್ಞರೇ ಸಾರಿದ್ದಾರೆ, ಕೋಪ ಎಂಬುದು ಹೊಲೆಯ. ಆದ್ದರಿಂದ ಆ ಹೊಲತಿಯರು ಕಾರಣ ನಿಮ್ಮ ಕೋಪೋದ್ರಿಕ್ತ ಸ್ಥಿತಿಯಲ್ಲಿ ಹುಟ್ಟಿದವರು, ಅವರು ನಿಮ್ಮಷ್ಟೇ ಪಾವನರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಿಮ್ಮಲ್ಲಿ ಕೈ ಮುಗಿದು ಹೇಳ್ತೇನೆ, ಏನು? ಆ ತರುಣಿಯರನ್ನು ನಾನು ವರಿಸಿದೆ ಅಂತ ಆದ್ರೆ ಏಕಪತ್ನಿ ವ್ರತಸ್ಥರಾದಂತ ನನ್ನ ವ್ರತಕ್ಕೆ ಭಂಗ ಬರದೆ ಎಂತದೆಯೋ ಹೇಳಿ. ಭಂಗ ಬಂತು ಅಂತಾದ್ರೆ ದುಷ್ಕಾರ್ಯವನ್ನು ಗೈದಂತಾಗುತ್ತದೆ. ಆದ್ದರಿಂದ ಕೈ ಮುಗಿದು ಹೇಳ್ತೇನೆ, ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಇಂತಹ ದುಷ್ಕಾರ್ಯವನ್ನು ನಾನು ಗೈಯುವವನಲ್ಲ ಸ್ವಾಮಿ. ಹರಿಶ್ಚಂದ್ರ, ಲೋಕದೊಳಗಿನ ಜನರ ಪಾಪವನಿಗ ತೊಳೆಯುವ, ಲೋಕದೊಳಗಿನ ಜನರ ಪಾಪವನಿಗ ತೊಳೆಯುವ ಜಾಹ್ನವಿಗ ತಿರೇಕವಾಯಿದೆ ದೋಷ. ಒರಿಸೆನ್ನಯ ಕುಮಾರಿಯರ ಹರಿಶ್ಚಂದ್ರ, ಗಂಗಾ ಸಮಾನರು ನೀವು, ಗಂಗಾ ಸಮಾನರು ಎಂದು ನನ್ನನ್ನು ಗಂಗೆಯಷ್ಟೇ ಪವಿತ್ರರು ಎಂದು ಒಪ್ಪಿಕೊಳ್ಳುತ್ತಿದ್ದೀಯ. ಹೌದೇ ಹೌದು. ನಮ್ಮ ಮಕ್ಕಳ ಕುರಿತಾಗಿ ನೀನು ಆಡುವ ಮಾತು ಅಧಮರು ಎಂದು ಯೋಚಿಸು ಹರಿಶ್ಚಂದ್ರ. ನಿನ್ನ ಎದುರಿಗೆ ಬಂದು ನಿಂತು ಮಾತನಾಡುತ್ತಿರುವಂತಹ, ಕೇಳುತ್ತಿರುವಂತಹ, ಪರಿಪರಿಯಾಗಿ ಕೇಳಿಕೊಳ್ಳುತ್ತಿರುವಂತಹ ಈ ವ್ಯಕ್ತಿ ಶಕ್ತಿ ಯಾರು ಎನ್ನುವುದನ್ನು ಯೋಚಿಸು. ಕೌಶಿಕ ಮಹಾಮುನಿ, ನಾನು ನಿನಗಾಗಿಯೋ ನಿನ್ನ ವಂಶದವರಿಗಾಗಿಯೋ ಮಾಡಿರುವಂತಹ ತ್ಯಾಗಗಳನ್ನು ನೆನಪಿಸಿಕೋ. ಗಂಗಾ ಸಮಾನರು ನೀವು. ಹರಿಶ್ಚಂದ್ರ, ಲೋಕದಲ್ಲಿರುವಂತಹ ಜನರ ಪಾಪಗಳನ್ನೆಲ್ಲ ಕಳೆಯುವಂತವಳು ಜಾಹ್ನವಿ. ಲೋಕದ ಜನರು ಬಂದು ಗಂಗೆಯಲ್ಲಿ ಸ್ನಾನವನ್ನು ವಿರಚಿಸಿ ಪಾಪವನ್ನು ತೊಳೆದುಕೊಂಡು ಹೋಗುತ್ತಾರೆ ಎಂದ ಮಾತ್ರಕ್ಕೆ ಆ ಜನರ ಪಾಪಗಳೆಲ್ಲವೂ ಗಂಗೆಯನ್ನು ಲೇಪಿಸಿಕೊಳ್ಳುತ್ತವ? ಇಲ್ಲವೇ ಇಲ್ಲ. ಗಂಗೆ ಪವಿತ್ರಳೆ. ನೀವು ಇಲ್ಲಿಯೂ ಹಾಗೆ. ಗಂಗಾ ಸಮಾನನು ನಾನು. ನನ್ನ ತಪಶಕ್ತಿಯ ಕುರಿತಾಗಿ, ನನ್ನ ಸಾಧನೆಯ ಕುರಿತಾಗಿ, ನಿನ್ನ ವಂಶಕ್ಕಾಗಿ ನಾನು ಮಾಡಿದ ತ್ಯಾಗದ ಕುರಿತಾದಂತ ಎಲ್ಲ ವಿಷಯಗಳನ್ನು ನೀನು ಚೆನ್ನಾಗಿ ಬಲ್ಲೆ. ಅದೊಂದು ಕಾಲದಲ್ಲಿ ನಿನ್ನ ತಂದೆಗೆ ಆವರಿಸಿರುವಂತಹ ಅಧಮತ್ವವನ್ನು ನಾನು ನಿವಾರಿಸಿದವ ನಮ್ಮ ತಪಶಕ್ತಿಯಿಂದ. ಹೌದೇ. ಇಲ್ಲಿಯೂ ಅಷ್ಟೇ. ನಮ್ಮ ತಪಶಕ್ತಿಯ ಪ್ರಭಾವದಿಂದ ಅಧಮರು ಎನಿಸಿಕೊಳ್ಳುತ್ತಿರುವಂತಹ ಆ ನನ್ನ ಮಕ್ಕಳನ್ನು ಶುಚಿರ್ಭೂತರನ್ನಾಗಿ ಮಾಡುತ್ತೇನೆ, ಶುಚಿರ್ಭೂತರನ್ನಾಗಿ ಮಾಡುತ್ತೇನೆ.
ಆವಾಗ ನೀನು ಮದುವೆ ಆಗಬಹುದು ಅಲ್ವೇ? ಬಿಡದೆ ಕೇಳಿರಿಯನ್ನೋ ಸಕಲ ಸಾಮ್ರಾಜ್ಯವನ್ನು ಬಿಡದೆ ಕೇಳಿರಿಯನ್ನೋ ಸಕಲ ಸಾಮ್ರಾಜ್ಯವ ಕೊಡುವೆ ನೀ ತೇಜವನ್ನು ತೊಳೆದು ಕೊಡುವೆ ನೀ ತೇಜವನ್ನು ತೊಳೆದು ಒಡವಿ ಕದನಾತು ಆಗುವುದಿಲ್ಲ ಸ್ವಾಮಿ. ಯಾಕೆ? ಅವರನ್ನು ಶುಚಿರ್ಭೂತರನ್ನಾಗಿಸುವಂತಹ ಸಾಮರ್ಥ್ಯ ಸಂಪನ್ನರು ತಾವು ಹೌದು. ಆದ್ರೂ ಯಾಕೆ ವಿವಾಹ ಆಗಲಾರೆ? ಯಾಕೆ? ನಾನು ಏಕಪತ್ನಿ ವ್ರತಸ್ಥ. ಆ ವ್ರತಕ್ಕೆ ವಿವಾಹವಾದರೆ ಭಂಗ ಬರ್ತದೆ. ಆದ್ರಿಂದಲೇ ಗಂಗಾ ಸದೃಶರಾಗಿ ನುಡಿಯಿರಿ ಅಂತ ಹೇಳಿದ್ದು ಸ್ವಾಮಿ. ನಿಮ್ಮ ಮಾತನ್ನು ನಾನು ಅಲ್ಲಗಳೆಯುತ್ತಾ ಇದ್ದೇನೆ ಎಂಬ ಕಾರಣಕ್ಕಾಗಿ ತಾವು ಕೋಪೋದ್ರಿಕ್ತರಾಗಿದ್ದೀರಿ ಎನ್ನುವುದು ನನಗೆ ವೇದ್ಯವಾಗ್ತಾ ಇದೆ. ದಯವಿಟ್ಟು ಸಿಟ್ಟು ಮಾಡಬೇಡಿ. ನಿಮ್ಮ ಎಲ್ಲ ಮಾತನ್ನು ನಾನು ಅಲ್ಲಗಳೆಯುವುದಿಲ್ಲ. ಆ ಹೆಣ್ಣು ಮಕ್ಕಳನ್ನ ಮದುವೆಯಾಗುವ ಎನ್ನುವ ಒಂದು ಮಾತನ್ನ ಮಾತ್ರ ಅಲ್ಲಗಳೆಯುತ್ತಾ ಇದ್ದೇನೆ. ಅದರ ಬದಲು ಸಕಲ ಸಾಮ್ರಾಜ್ಯವನ್ನೇ ಕೇಳಿದ್ರು ಕೊಡ್ತೇನೆ. ಬೇಡಿದ ಗೋಟಕ್ಕೆ ಬೇಡಿದ ಗಾಟಕ್ಕೆ ರೂಢಿ ಬಾನಿನ ಗದ ಬಿಡೆದು ನೋಡು ನಿನ್ನಯ ಸತಿ ಸುತರ ಅಭಿಪ್ರಾಯವ ಹರಿಶ್ಚಂದ್ರ, ಏನು ಬೇಕಾದ್ರೂ ಕೇಳಿ ದೇಶ ಕೋಶಾದಿಗಳನ್ನೇ ಕೇಳಿ ಕೊಡುತ್ತೇನೆ ಎಂದು ಆಡುತ್ತಿದ್ದೀಯ. ಖಂಡಿತ ನಿಮ್ಮ ಮಾತನ್ನು ಕೇಳ್ತೇನೆ ಹರಿಶ್ಚಂದ್ರ, ಹಾ. ಕೇವಲ ಈ ಮುನಿಯ ಕಾಟವನ್ನು ತಪ್ಪಿಸಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ಕಾಟಾಚಾರಕ್ಕಾಗಿ ಆಡುವ ಮಾತು ಇದಲ್ಲ ತಾನೇ? ಇಲ್ಲೋ ಸ್ವಾಮಿ. ಕೇಳು, ಹಾ. ನಿನ್ನ ಸತಿಯನ್ನು ನಿನ್ನ ಮಗನನ್ನು ಕೇಳು. ಕೌಶಿಕ ಮಹಾಮುನಿಗಳು ಕೇಳುವುದನ್ನು ಕೊಡಲೇ ಎಂದು ಕೇಳು. ಇಂದು ನಾನು ಕೇಳುವುದು, ನಾಳೆ ತನ್ನ ಮಡದಿ ಬೇಡ ಎಂದು ಹೇಳಿದಳು, ತನ್ನ ಮಗ ಬೇಡ ಎಂದು ಹೇಳಿದ ಎಂಬಿತ್ಯಾದಿ ಉತ್ತರವನ್ನು ಕೊಟ್ಟೆ ಎಂದಾದರೆ ಭೂಮಿ ನಿನಗಾನು ಬಿಡನು ಬಿಡನು ಬಿಡನು. ನಿಮ್ಮ ಮಾತು ಸರಿಯಾಗಿ ಉಂಟು ಸ್ವಾಮಿ. ಕೊಡ್ತೇನೆ ಅಂತ ಹೇಳಿದ ಮೇಲೆ ಆಮೇಲೆ ಕೊಡುವುದಿಲ್ಲ ಅಂತ ಹೇಳಿದ್ರೆ ಖಂಡಿತ ಬಿಡಬಾರದು. ಆದ್ರೆ ಅವರನ್ನೆಲ್ಲ ನಾನು ಕೇಳಬೇಕಾದದ್ದೇ ಇಲ್ಲ. ಯಾಕೆ ಗೊತ್ತೇ? ನನ್ನ ಹೆಂಡತಿ ಸಾಧು ಸ್ವಭಾವದವಳು ಮಾತ್ರ ಅಲ್ಲ, ನನ್ನ ಧರ್ಮ ಪತ್ನಿ ಅವಳು. ನಿಮಗೆ ಕೊಡ್ತೇನೆ ಅಂತ ಆಡಿರುವಂತಹ ಮಾತು ಸತ್ಯ. ಸತ್ಯದಂತೆ ನಡೆದುಕೊಳ್ಳುವುದು ಧರ್ಮ. ಧರ್ಮದಂತೆ ನಡೆದುಕೊಳ್ಳುವ ಪತಿಯ ಕರ್ಮಕ್ಕೆ ಧರ್ಮ ಪತ್ನಿ ಆದವಳು ಅಲ್ಲ ಅಂತ ಹೇಳುವುದಕ್ಕೆ ಸಾಧ್ಯವೇ? ನನ್ನ ಸುತ, ನನ್ನ ಮಗ ರೋಹಿತಾಶ್ವ ಈ ರಾಜ್ಯದ ಉತ್ತರಾಧಿಕಾರಿ ಮಾತ್ರ ಅಲ್ಲ, ನಾನು ಗಳಿಸಬಹುದಾದಂತಹ ಸಂಪತ್ತಿಕ್ಕೋ ಅಧಿಕಾರಕ್ಕೋ ಮಾತ್ರ ಆತ ಉತ್ತರಾಧಿಕಾರಿ ಅಲ್ಲ. ಹೇಳಿದಂತೆ ಮಾಡಿದ ಕರ್ಮದಿಂದ ಅಪಾರವಾದಂತ ಅಗಣಿತವಾದಂತ ಪುಣ್ಯ ಪ್ರಾಪ್ತವಾಗ್ತದಲ್ಲ. ತಂದೆಯ ಪುಣ್ಯಕ್ಕೋ ಪಾಪಕ್ಕೋ ಉತ್ತರಾಧಿಕಾರಿ ಮಗನಲ್ಲದೆ ಮತ್ಯಾರಾಗುವುದಕ್ಕೆ ಸಾಧ್ಯ? ನಿಮಗೆ ಕೊಟ್ಟ ಮಾತ್ರಂತೆ ನಡೆದುಕೊಂಡೆ ಅಂತಾದ್ರೆ ಅಗಣಿತ ಪುಣ್ಯ ಪ್ರಾಪ್ತವಾಗುತ್ತದೆ. ಅದಕ್ಕೆ ನನ್ನ ಮಗ ರೋಹಿತಾಶ್ವ ಉತ್ತರಾಧಿಕಾರಿ ಆಗ್ತಾನೆ. ಹಾಗಾಗಿ ಅವನೂ ಅಲ್ಲಗಳೆಯಲಾರ. ಬನ್ನಿ, ಸಪತ್ನಿಕನಾಗಿ ದಾರಿ ಎರೆದು ಕೊಡ್ತೇನೆ. ನಿನ್ನ ಅರಮತ ಎತ್ತ ಸಾಗೋಣ. ಕೊಟ್ಟೆ ಸಪ್ತದ್ವೀಪ ನಿಜ ಭಂಡಾರವೆಲ್ಲವನು ಕೊಟ್ಟೆ ನಯ ರಾಜಧಾನಿಯ ತುಷ್ಟನಾಗುತ್ತ ಪರಸಿ ಕಳುಹು ತುಷ್ಟನಾಗುತ್ತ ಪರಸಿ ಕಳುಹೈ ಈಗ ಹೇಳು, ಏನನ್ನು ಕೊಟ್ಟೆ, ಎಷ್ಟನ್ನು ಕೊಟ್ಟೆ ಎಂದು.
ಈಗಾಗಲೇ ಸಪತ್ನಿಕನಾಗಿ ಧಾರೆ ಎರೆದು ಕೊಟ್ಟಿದ್ದೇನೆ ದಾನವನ್ನು. ನಮ್ಮ ಪ್ರಜಾ ಪರಿವಾರದವರೆಲ್ಲ ಪ್ರತಿಯೊಬ್ಬರೂ ತಿಳಿಯಲೇಬೇಕು. ಅರಸ ತಪ್ಪನ್ನೆಸಗುತ್ತಾ ಇದ್ದಾನೋ ಸಮ್ಮತವಾದಂತಹ ಕಾರ್ಯವನ್ನ ಮಾಡ್ತಾ ಇದ್ದಾನೋ. ಹಾಗಾಗಿ ಹೇಳ್ತೇನೆ, ನನ್ನ ಚತುರಂಗ ಸೇನೆಯನ್ನೇ ಮುನಿಪೋತ್ತಮರಿಗೆ ದಾನವಾಗಿ ಸಮರ್ಪಿಸುತ್ತಾ ಇದ್ದೇನೆ. ನನ್ನ ನಿಜ ಭಂಡಾರವನ್ನೇ ಮುನಿಪೋತ್ತಮರಿಗೆ ದಾನವಾಗಿ ಸಮರ್ಪಿಸಿದ್ದೇನೆ. ನನ್ನ ಸಂಪೂರ್ಣ ಸೂರ್ಯವಂಶದ ಅಧಿಕಾರವನ್ನೇ ಮುನಿಪೋತ್ತಮರಿಗೆ ದಾನವಾಗಿ ಸಮರ್ಪಿಸಿದ್ದೇನೆ. ಓ ಕರುಣಾಳು, ನನ್ನ ವ್ರತಕ್ಕೆ ಯಾವ ಕಾಲದಲ್ಲಿಯೂ ಭಂಗ ಬರದೇ ಇರಲಿ. ಹೀಗೆ ನನ್ನನ್ನು ಆಶೀರ್ವದಿಸಿ ಕಳುಹಿಕೊಡಬೇಕು. ಹರಿಶ್ಚಂದ್ರ, ಲೋಕದಲ್ಲಿ ಒಂದು ಮಾತಿದೆ, ನೀನು ಕೇಳಿಲ್ಲವೇ? ಉಂಡವನು ಹರಸಬೇಕಾದದ್ದಿಲ್ಲ, ನೊಂದವನು ಶಪಿಸಬೇಕಾದದ್ದಿಲ್ಲ ಎಂದು. ಇಷ್ಟೆಲ್ಲವನ್ನು ನೀನು ನನಗೆ ಕೊಟ್ಟೆ ಎಂದಾದ ಮೇಲೆ, ಅದನ್ನು ನಾನು ಸ್ವೀಕರಿಸಿದ ಮೇಲೆ ನಿನ್ನ ಮೇಲೆ ಆಶೀರ್ವಾದ ಇದೆ ಎನ್ನುವುದೇ ಅರ್ಥ. ಪ್ರತ್ಯೇಕವಾದ ಆಶೀರ್ವಾದ ಬೇಕಾಗಿಲ್ಲ. ಸರಿ ಸ್ವಾಮಿ. ಹರಿಶ್ಚಂದ್ರ, ಒಂದು ವಿಷಯ ಇದೆ, ಕೇಳಲೋ ಬಿಡಲೋ ಎಂದು ಯೋಚಿಸುತ್ತಾ ಇದ್ದೇನೆ. ಅರಸ, ನೆನಪುಗೊಂಡಿಗ ವಿಷಯವ ಪೇಳಲಿಂದೋ ಮುನಿಯು ಎನ್ನುತ್ತ ಚಿಂತೆ ಪೇಯನಲ ಜನಪದೈ ಮುಗಿದು ಕೇಳಿದನು. ಒಂದು ವಿಷಯವನ್ನು ಕೇಳಲೋ ಬಿಡಲೋ ಎಂದು ಯೋಚಿಸುತ್ತಿದ್ದೇನೆ. ಯಾಕೆ ಸ್ವಾಮಿ? ಕೇಳಿದರೆ ಎಲ್ಲಾದರೂ ನೀನು ಕೋಪಿಸಿಕೊಳ್ಳಬಹುದೇ? ಶಾಂತಂ ಪಾಪಂ, ನಿಮ್ಮ ಮೇಲೆ ನಾನು ಕೋಪ ಮಾಡುವುದೇ? ಸರಿ, ಹಾಗಾದ್ರೆ ಕೇಳಿಬಿಡ್ತೇನೆ ನಿಸ್ಸಂಕೋಚವಾಗಿ. ಹರಿಶ್ಚಂದ್ರ, ಆ ಹೊತ್ತು ನೀನು ಕನಕಾದ್ವರವನ್ನು ಮಾಡಿ ಪೂರೈಸಿದ ಹೊತ್ತಿನಲ್ಲಿ ಅಲ್ಲಿಗೆ ಬಂದಿರುವ ನಾನು ಕೊಡು ಅಷ್ಟೊತ್ತರದ ಧನದ ರಾಶಿ ಎಂದು ಕೇಳಿ ಪಡೆದವ ಆ ಧನದ ರಾಶಿಯನ್ನು ನಿನ್ನಲ್ಲಿಯೇ ಇರಲಿ ಎಂದು ವಿಧಿಸಿ ಹೋಗಿದ್ದೇನೆ. ಆ ಧನದ ರಾಶಿ ಈಗ ನನಗೆ ಬೇಕು, ಕೊಡಬಲ್ಲೆ? ಅದನ್ನು ಪ್ರತ್ಯೇಕವಾಗಿ ನೀವು ನನ್ನಲ್ಲಿ ಕೇಳಬೇಕಾದದ್ದೇ ಇಲ್ಲ. ಒಂದು ಹೇಗೆ ನೀವು ಇರಿಸಿ ಹೋಗಿದ್ದೀರೋ ಇಂದು ಹಾಗೆಯೇ ಇದೆ, ಮುಂದೆಯೂ ಹಾಗೆಯೇ ಇದ್ದೇ ಇರುತ್ತದೆ. ಅದು ನಿಮ್ಮದಲ್ಲವೇ ಸ್ವಾಮಿ, ಎಷ್ಟು ಹೊತ್ತಿಗೂ ನೀವು ಪಡೆಯಬಹುದು. ಬಿಡು, ಆ ವಿಷಯವನ್ನು ಮತ್ತೆ ನಾನು ಕೇಳುವುದಿಲ್ಲ. ಹರಿಶ್ಚಂದ್ರ, ಬಹಳ ಸಂತೋಷ. ದೇಶಕೋಶ ಪಕ್ಕಸ ಭಂಡಾರಾದಿಗಳನ್ನೆಲ್ಲ ನನ್ನ ಪದಮೂಲದಲ್ಲಿ ಪ್ರಬಂಧಿಕನಾಗಿ ತಾರೆ ಎರೆದು ಕೊಟ್ಟಿದ್ದೀಯ. ನನ್ನ ಹರಿಶ್ಚಂದ್ರನಿಂದ ಕರ್ಮಲೋಪ ಆಗಕೂಡದು. ನನ್ನ ಹರಿಶ್ಚಂದ್ರನ ಕಾರ್ಯದಲ್ಲಿ ದೋಷ ಇರಕೂಡದು. ಆ ಕಾರಣಕ್ಕಾಗಿ ಹೇಳುತ್ತಿದ್ದೇನೆ, ತಪ್ಪು ಭಾವಿಸಬೇಡ. ಇದೆಲ್ಲವನ್ನು ದಾನವಾಗಿ ನೀನು ಅರ್ಪಿಸಿದೆ ಎಂದಾದರೆ, ಆ ದಾನ ಪೂರ್ಣ ಆಗಬೇಕು ಎಂತಾದರೆ ದಾನಕ್ಕೆ ತಕ್ಕುದಾದ ದಕ್ಷಿಣೆ ಬೇಡವೇನು ಹರಿಶ್ಚಂದ್ರ? ದಕ್ಷಿಣೆಯನ್ನು ಕೊಡು ಸಾಕು. ಖಿನ್ನನಾಗುತ್ತ ನುಡಿದ ಸ್ವಾಮಿ, ಖಿನ್ನನಾಗುತ್ತ ನುಡಿದ ಸ್ವಾಮಿ, ಸ್ವಾಮಿಯನ್ನೊಳಿಗುವುದಿನ್ನೇನು ಸರ್ವವ ಸನ್ನಿಧಿಯೊಳರ್ಪಿಸಿದೆ, ಸರ್ವವ ಸನ್ನಿಧಿಯೊಳರ್ಪಿಸಿದೆ. ತಾವದನ ಅಲ್ಪ ಬೇರೆಯುವುದೇ ಇನ್ನು ಬಳಲಿಸಬೇಡ ಸ್ವಾಮಿ, ಇನ್ನು ಬಳಲಿಸಬೇಡ.
ಖಿನ್ನನಾಗುತ್ತ ನುಡಿದ ಖಿನ್ನನಾಗುತ್ತ ನುಡಿದ ಸ್ವಾಮಿ